ಇವನು ಒಂಥರ ತಲೆಡ್ಕ ಸ್ವಾಮಿ ಇದ್ದಂಗೆ ಇವ್ನು ಕಾಯಿನ ಇಲ್ಲ ಒಂಥರ ಹೇಳ್ತಾನೆ ಇಲ್ಲ. ನಾನು ಏನಾದ್ರೂ ಮೋಸ ಮಾಡಿದ್ರೆ ನಾನು ಬದುಕೋದೆ ಸಾಕ್ಷಿ, ಇಲ್ಲಾಂದ್ರೆ ಭಗವಂತ ನನ್ನ ಮಕ್ಕಳಕ ತೋರಿಸ್ಬೇಕು. ಬಿಪಿ ದಗಾರ್ ಮಾಡಿಸ್ಬೇಡ. ಮನೆಗೆ ಉಪ್ಪಿಟ್ಟು ಮಾಡಾರ ತಿನ್ನಲ್ಲ. ಅಲ್ಲ ಉಪ್ಪಿಟ್ಟು ತಿಂದಿದ್ರೆ ನೀನು ಈ ತರ ಓಡಾಡದ ಕಾಣದಂತೆ ಯಾರಿಗೂ ಕಾಣದಂತೆ. ಸ್ವಲ್ಪ ಬಿಗ್ಗ ನಿಂತ್ಕೊಂಡ್ಬಿಟ್ಟು ಮನೆ ಕಳ್ಸ ಒಟ್ಟು ಮಕ್ಕಳನ್ನ ಹುಡುಕ್ ನನ್ನ ಮಗ ಸ್ವಾಮಿ. ನಿಮ್ಮ ಮಕ್ಕಳು ತಣ್ಣಗ ಇರ್ಲಿ, ಒಬ್ರಕ್ ನೋವು ಇಕ್ಬೇಡ್ರಿ. ಹಂಗೆ ಅನ್ಕೊಂಡ್ ಹಂಗೆ ನಿಮ್ ಜೀವ ಹೋಗ್ಬಿಟ್ರಪ್ಪ. ಇದೇ ನಮ್ಮ ನಿಂಗೆ ನಾವು ಅಯ್ಯೋ ಅನ್ಸತಿ ಇರ್ತಾ. ಯಾರು ಹೇಳಿ ನೀವು? ನಾನ್ ಕೆಂಪ್ರಂಗಮ್ಮ. ಏನ್ ಕೆಂಪ್ರಂಗಮ್ಮ? ಬೆಳಗ್ಗೆ 8:05. ಅಂದ ಸುಮ್ಮನೆ ಸ್ವಾಮಿ, ಊಟ ಮಾಡ್ಬೇಕು ನಾನು. ನೀನ್ ನಿಮ್ಮ ಅಪ್ಪನ ಕೊಟ್ಟಿದ್ಯೋ ಇಲ್ಲ ನಾನು ಕೊಟ್ಟಿದ್ಯಾರ ನೀನು? ತಿನ್ನ ಅನ್ನನು ಬೇಡ ಬರ ಮತಕ ಇದೆ ಊಟ ಬೇಡ ತಕ ಬಾ ಇಲ್ಲಿ. ಸ್ವಾಮಿಗಳೇ ನಮಸ್ಕಾರ. ಆ ಹೊಟ್ಟೆಗೆ ಅನ್ನ ತಿಂದ್ರೆ ಹೆಂಗರೋ ಹೋಗುತ್ತೆ ನಿಮ್ಗೆ, ಅದ್ ಹೆಂಗ್ ಜೀರ್ಣ ಆಗುತ್ತೆ? ನಾಚಿಕೆ ಗಿಚ್ಕೆ ಇಲ್ವಾ? ಬೆಳಗ್ಗೆ 9:40. ಆಯ್ತು. ಈಗ ಸ್ತ್ರೀ ವಿಚಾರಕ್ಕೆ ಬಂದ್ರೆ ನಿನ್ಗೆ ಈಗ ನಿನ್ಗೆ ರತ್ನಮ್ಮ ಬೇಕೋ ಲಕ್ಷ್ಮಮ್ಮ ಬೇಕೋ? ಹೇಳ್ತಿದ್ದಂಗೆ ಇದು ಅಲ್ಲ, ಲಕ್ಷ್ಮಮ್ಮ ಬೇಕಾ ಬೇಡವಾ? ಲಕ್ಷ್ಮಮ್ಮ, ರತ್ನಮ್ಮ, ಲಲಿತಾ ನೀನ್ ಹೆಂಡತಿ, ನೀನ್ ಎಲ್ಲಿ ಹೆಂಡತಿ ಲಲಿತಾ? ಇವನು ಒಂಥರ ತಲೆಡ್ಕ ಸ್ವಾಮಿ ಇದ್ದಂಗೆ ಇವ್ನು ಕಾಯಿನ ಇಲ್ಲ ಒಂಥರ ಹೇಳ್ತಾನೆ ಇಲ್ಲ. ಒಳಗ್ ಬಂದಾಗ ಒಂಥರ ಹೇಳ್ತಾನೆ, ಆಚೆ ಹೋದಾಗ ಒಂಥರ ಹೇಳ್ತಾನೆ. ಬೆಳಗ್ಗೆ 11:10. ನಿನ್ಗೆ ಯಾಕೆ ಉಪ್ಸ ಅಣ್ಣ? ಉಪ್ಸಲ್ಲ, ಊಟ ಯಾಕೋ ಊಟ ಸೇರಲ್ಲ, ಕೈ ಮಸ್ಗಾದಂಗ ಆಯ್ತೆ ಸಾಹೇಬ್ರೆ. ಹಿಂದ್ಗಡೆ ಕೈ ಕಂಡು ಬೆಳ್ಳಿಕೊಂಡು ಮೂಸ್ ನೋಡ್ಕೊಳ್ಳಿ ಅಣ್ಣ, ಹೋಗುತ್ತೆ ಅದು. ಓ ಇಕ್ಕಪ್ಪ ಪಾಪ, ಇದ್ಯಾವ್ದೋ ಅವರೇ ಕಾಳಿಂದ ವಿಚಾರಕ್ಕೆ ನಾನು ಊಟ ತಿಂತಾ ಇಲ್ಲ, ಬಿಟ್ರೆ ಕೈ ಮಸ್ಗೇನಾಗಿಲ್ಲ. ಮತ್ತು ಹೋಗ್ರಿ ನರಸಿಂಹಣ್ಣ, ಓ ಮನೆಗ್ ಉಪ್ಪಿಟ್ಟು ಮಾಡಾರ ತಿನ್ನಲ್ಲ ಕೈಣ. ಮನೆಗ್ ಉಪ್ಪಿಟ್ಟು ಮಾಡಾರ ತಿನ್ನಲ್ಲ. ಅದಕ್ಕೆ ಓಡಾಡ್ತಾ ಇದೀಯಾ? ಅಲ್ಲ ಉಪ್ಪಿಟ್ಟು ತಿಂದಿದ್ರೆ ನೀನು ಈ ತರ ಓಡಾಡದ? ಏನಾಗ್ಬೇಕು ನಿಮ್ಗೆ? ನಾನು ಅಥವಾ ನನ್ನಿಂದ ಏನ್ ತೊಂದ್ರೆ ಆಯ್ತಾ? ಏನ ಹೇಳಿ, ಏನ್ ತಾಂಡ ಹಾಕಣ ನಮ್ಗೆ? ಯಾವ ಕರ್ಮ, ಯಾವ ಪೂರ್ವ ಜನ್ಮದ ಪಾಪ ನಮ್ದು? ಯಾರಿಗೆ ಅನ್ಯಾಯ ಮಾಡಿದ್ವಿ? ಇದೆಲ್ಲ ಹೇಳು ಅಂತ ಯಾರು ಹೇಳಿದ್ರು? ನಿಮ್ಮ ಶಿವನೇ ಪರಮಾತ್ಮ, ಏನಪ್ಪ ಈ ಕಥೆ? ಏನಿದು ವಿಧಿಲೀಲೆಯೋ, ಏನಿ ವನವಾಸವು, ನನಗೀ ಪರಿಸ್ಥಿತಿ ಬಂದಿತು ಅನ್ನಂಗ ಆಗೋರಲ್ಲ. ನಮ್ಗೆ ಏನ್ ಕರೆ ಇದು? ಏನ್ ಮಾಡೋಣ? ಬೆಳಗ್ಗೆ 11:40. ಬರೋದ ಕ್ಯಾಪ್ಟನ್ಸಿ ಟಾಸ್ಕ್. ಗಾರ್ಡನ್ ಏರಿಯಾನಲ್ಲಿರುವಂತಹ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಒಂದು ಬಕೆಟ್ ಇಡಲಾಗುತ್ತೆ. ಆ ಬಕೆಟ್ ನ ಒಳಗೆ ನಿಮ್ಮ ಕೈಯಲ್ಲಿರುವಂತಹ ಚೆಂಡನ್ನು ಎಸೆದು ಯಾರು ಅತಿ ಹೆಚ್ಚು ಚೆಂಡನ್ನು ಆ ಒಂದು ಬಕೆಟ್ ಒಳಗೆ ಹಾಕ್ತಾರೋ ಅವರು ಕ್ಯಾಪ್ಟನ್ ಆಗುತ್ತಾರೆ. ಇದರಲ್ಲಿ ಸಂತು, ಜಗ್ಗು ಮತ್ತು ನರಸಿಂಹರಾಜು ಅವರು ಒಂದು ಟೀಮ್ ಆಗಿ ಆಡ್ತಾರೆ. ನರಸಿಂಹರಾಜು ಅವರೇ, ನಾವು ಕೀಳಕ್ ಮಾಡಿಲ್ಲ ನಿನ್ಗೆ, ಜಲ್ದಿ ಮಾಡು. ನಾಚಿಕೆ ಗಿಚ್ಕೆ ಇಲ್ವಾ? ಯಾರು ಮನೆ ಮುಂಡಾ ಮುಚ್ಚಕೋ ನೀವೆಲ್ಲ? ಬರೀ ಮುಂಡಾ ಮುಚ್ಚೋ ಕಾರ್ಯಕ್ರಮನೇನಾ? ನಿಮ್ ಯೋಗ್ಯತೆ ಬೆಂಕಿ ಹಾಕ. ನೀನ್ ನಿಮ್ಮ ಅಪ್ಪನ ಕೊಟ್ಟಿದ್ಯೋ ಇಲ್ಲ ನಾನು ಕೊಟ್ಟಿದ್ಯಾರ ನೀನು? ಏಯ್ ಬರ್ರ, ಇಲ್ಲ ಯಾರ್ಕನ ಮೋಸ ಮಾಡಿದ್ರೆ ಹಾಕ್ರೋ ನೀವು. ಇವತ್ತು ಬಂದು ಮಾತಾಡ್ತಾವ್ರೆ. ಆ ಹೊಟ್ಟೆಗೆ ಅನ್ನ ತಿಂದ್ರೆ ಹೆಂಗರೋ ಹೋಗುತ್ತೆ ನಿಮ್ಗೆ. ನಮ್ಮನ್ನ ಯಾಕೆ ಅಯ್ಯೋ ಅನ್ನಿಸ್ತೀವ? ನಿಮ್ಮ ಅಮ್ಮನ್ ಈಗಲೇ ನೋಡು. ನೀವು ಜನತೆ, ನೀವೇ ದೇವ್ರುಗಳು, ಧರ್ಮ ದೇವತೆಗಳು ನೀವೇನೇನೆ. ಇವ್ರು ಮೂರು ಬಿಟ್ಟು ನಿಂತು ಬಿಟ್ಟವ್ರೆ, ನಾವು ಅದ್ರವ್ರಲ್ಲ. ನಮ್ಮೂರಾಗ ಬಂದ್ರೆ ಇವತ್ತು ಮಾನ ಮರ್ಯಾದಕ್ಕೆ ನಾವು ಬದುಕಿರೋರು. ಒಬ್ರಿಗೆ ಮೋಸ ಮಾಡಿಲ್ಲ. ಈ ನನ್ನ ಮಕ್ಕಳು ನಮ್ಮ ಅಪ್ಪನ ಅಂತಾರೆ ಇವರು
ಕೊಡ್ತು ನನ್ನ ಮಗನು ಅಂತ ಕೇಳ್ತಾರೆ ಇವರು. ನಮ್ಮಪ್ಪನು ಎಷ್ಟು ಕಷ್ಟ ಬಿದ್ದು ಈ ನನ್ನ ಮಕ್ಕಳು ಒಂದೊಂದು ಮಾತಲ್ಲ ಸ್ವಾಮಿ ಅಂದಿರೋದು. ನೀವೇ ಧರ್ಮ ದೇವತೆಗಳು. ಇವತ್ತು ಎಲ್ಲ ನಮ್ಮ ಕರ್ನಾಟಕ ಜನತೆ ನೀವೇನೇನೆ. ಈ ನನ್ನ ಮಕ್ಕಳು 3 ಬಿಟ್ಟು ನಿಂತು ಬಿಟ್ಟವ್ರೆ. ತಿಂದು 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 ಅನ್ನ ಹೊಟ್ಟೆಗೆ ಅನ್ನ ತಿಂತಿರೋ ಅಥವಾ ತಿಂದು ನೀವು ನಿಜವಾಗ್ಲೂ ಹೇಳ್ತೀನಿ ಮುಂಡಾ ಮೋಚಕ್ಕೆ ಇರೋದು ಅನ್ನೋದನ್ನ ಯಾವ ನಮ್ ಎಂಜಲು ನಮ್ಮ ಕುಡ್ದು ನಮ್ ತಿಂದು ಬದುಕುದು ನನ್ನ ಮಕ್ಕಳು ನೀವು ಇವತ್ತು ಬಂದು ಮಾತಾಡ್ತಾವ್ರೆ. ಆ ಹೊಟ್ಟೆಗೆ ಅನ್ನ ತಿಂದ್ರೆ ಹೆಂಗರೋ ಹೋಗುತ್ತೆ ನಿಮ್ಗೆ, ಅದ್ ಹೆಂಗ್ ಜೀರ್ಣ ಆಗುತ್ತೆ? ನನಗೆ ಭಗವಂತನ ಸಾಕ್ಷಿಯಾಗ ನನ್ಗೆ ಇಷ್ಟ ಇಲ್ಲ. ಬಹಳ ನೋವಾಗ್ತೈತೆ. ನಾನು ಇವತ್ತವರೆಗೂ ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ನನ್ನನ್ನ ಅನ್ನಬಾರ್ದು ಮಾತುಗಳು ಅನ್ನನೇ ಅಂತೀಯಲ್ಲೋ ನನ್ನ ಮಗನೇ ಅನ್ನ. ನನಗೆ ಭಗವಂತನ ಸಾಕ್ಷಿಯಾಗ ನನ್ಗೆ ಇಷ್ಟ ಇಲ್ಲ. ಬಹಳ ನೋವಾಗ್ತೈತೆ. ನಾನು ಇವತ್ತವರೆಗೂ ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ನನ್ನನ್ನ ಅನ್ನಬಾರ್ದು ಮಾತುಗಳು ನಮ್ಮ ಸಂಸಾರದ ಮಾತುಗಳೆಲ್ಲ ಅದ್ದವ್ರೆ. ಇವತ್ತು ನಾವು ಕಣ್ಣಾಗ ನೀರು ಹಾಕಿದ್ರೆ ಡ್ರಾಮಾ ಅಂತ ಕೆಲವ್ರು ಅಂತಾರೆ. ನಮ್ಮ ಮನಸ್ಸಾಗ ನಾನು ಆತ್ಮ ಸಾಕ್ಷಿಯಾಗಿ ಭಗವಂತನ ಸತ್ಯವಾಗ್ಲು ನಾನು ಏನಾದರೂ ಮೋಸ ಮಾಡಿದರೆ ನಾನು ಬದುಕೋದೇ ಸಾಕ್ಷಿ. ಇಲ್ಲಾಂದ್ರೆ ಭಗವಂತನ ಈ ನನ್ನ ಮಕ್ಕಳ ತೋರಿಸ್ಬೇಕು. ಇದು ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತಾರಲ್ಲ ಹಂಗೆ ಬಿಪಿ ದಗಾರ್ ಮಾಡಿಸ್ಬೇಡ. ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ಈ ಲೋಪರ್ ನನ್ನ ಮಕ್ಕಳಕ್ಕ ನೀವೇ ಕಲಿಸ್ಬೇಕಪ್ಪ ಬುದ್ಧಿ, ನೀವೇ ಕಲಿಸ್ಬೇಕು. ಈ ನನ್ನ ಮಕ್ಕಳು 3 ಬಿಟ್ಟು ನಿಂತು ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ಈ ನನ್ನ ಮಕ್ಕಳು ಅನ್ನ ತಿನ್ನೋ ಬಾಯಾಗ ತಿನ್ನೋ ಮಾತಾಡೋದು. ನಾಯಿ ಕೂಡ ಸಮಾನ ಅಲ್ಲ ಈ ಲೋಪರ್ ನನ್ನ ಮಕ್ಕಳು. ಇವ್ರ ಬಾಯಾಗ ಬರೋ ಮಾತುಗಳು ಯಾವ್ದು, ಇವ್ರು ಅನ್ನೋದು ಯಾವ್ದು. ಅಣ್ಣ ನಾನು ಇವತ್ತು ಕಣ್ಣಾಗ ನೀರು ಹಾಕೊಂಡೆ. ಯಾಕಂತಂದ್ರೆ ಹೊಟ್ಟೆನಾಗ ಒಂದಲ್ಲ ಎರಡಲ್ಲ ಅಣ್ಣ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾದಂತೆ ಬಂದೆ ನೀನು. ನೀ ಬಂದ ಮೇಲೆ ಬಾಕಿ ಮಾತೇನು. ಸ್ವಲ್ಪ ಬಿದ್ದಾಗ ನಿಂತ್ಕೊಂಡ್ಬಿಟ್ಟು ಮನೆ ಕಳ್ಸ ಒಟ್ಟು ಮಾತಾಡೋಣ. ಇದು ಕುಡುಕ್ ನನ್ನ ಮಗ ಸ್ವಾಮಿ. ನಮ್ಮ ಮನೆಯವ್ರು ಸತ್ತೋದ್ರಲ್ಲ, ನನ್ ನೀನೇ ಮಡಿಕೊಂಬೇಕ ಅಣ್ಣ. ನೀನ್ ಇವತ್ತು ಅನ್ನ ತಿನ್ನಲ್ಲ, ನನ್ ಗ್ಯಾಪ್ ಮುಸ್ಕೊಳ್ಳಲ್ಲ. ಇವತ್ತು ನಾನು ತಿಂದಂಗ್ ಕಳ್ಳ ಕಾಳು ಕಡ್ಡಿ ಅನ್ನ ತಿನ್ನ ಬಾಯಿ ತಿನ್ನ ಮಾತಾಡ್ಬೇಡ ಅಮ್ಮ. ನನ್ ತಲೆ ರೇಗಿಸ್ಬೇಡ. ಆಗ್ಲಿಂದ ನನಗೆ BP ರೈಸ್ ಆಯ್ತು. ನೀನ್ ಕಾಳು ತಿಂದ್ರೆ ನೀವು ತಿಂದಂಗೆ. ಅನ್ನ ತಿನ್ನ ಮಾತಾಡೇ ಚಾಲಿ. ನೀನು ಎಂತೆಂತವರೆಲ್ಲ ಬಂದು ಸಾಯ್ತಾವ್ರೆ, ನೀವು ಸಾಯ್ತಿಲ್ವಲ್ಲ ಯಾಕೆ? ಏನ್ ನೀವ್ ಇದ್ದೇನ್ ಪ್ರಯತ್ನ? ಸತ್ತ ಮಂದಪ್ಪ ಸತ್ತ. ನರಸಿಂಹರಾಜು, ನೀವು ಈ ಕೂಡಲೇ ಗಾರ್ಡನ್ ಏರಿಯಾನಲ್ಲಿ ಬಂದು ಮಲಗಬೇಕೆಂದು ಬಿಗ್ ಬಾಸ್ ಆದೇಶಿಸುತ್ತಾರೆ. ಮೂಗರ್ದ್ರ ಕೆರ ತಗೊಂಡೋಗಿ 3 ಸಲ ಬಂದು ಹೊಡ್ಬಿಟ್ಟು ನೀವು ಕಾಯಿನ ಹಾಕಿ ನಿಮ್ಮಮ್ಮ. ನಾನು ಊಟನೇ ಮಾಡಿಲ್ಲ ಗೊತ್ತಾ. ನೀಟ್ ಮಾಡಿ ಚೆನ್ನಾಗಿ ಮಾಡ್ದಲ್ಲ ನೀನ್. ಕಾಯಿನ ಒಳ್ಳೆದು ಬಿತ್ತು ಕಾಯಿನ ಈಚೆ ಕಡೆಗೆ ಹಾಕಿತ್ತಲ್ಲ. ಅಲ್ಲಿ ಯಾವ ಊರ್ ನಿಮ್ಮ ಯಾಕೆ ಅಂದ್ರೆ ಏನಾಯ್ತು? ಅಮ್ಮನ ಈಚೆ ಕಡೆಗೆ ಹಾಕಿ ಹೊಸರಾಗ ಮನೆ ಕಡೆದಲ್ಲಿ ಸೊಳ್ಳೆ ಕಳ್ಸ್ಕೊಂಡು ಕಾಯಿನ. ಭಗವತ್ ಗೊತ್ತು. ನಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ. ನಿಮ್ ಮಕ್ಕಳು ತಣ್ಣಗ ಇರ್ಲಿ, ಒಬ್ರಿಗೆ ನೋವು ಇಕ್ಬೇಡ್ರಿ. ಹಂಗೆ ಅನ್ಕೊಂಡ್ ಹಂಗೆ ನಿಮ್ ಜೀವ ಹೋಗ್ಬಿಟ್ರಪ್ಪ. ಇದೇ ನಮ್ಮ ನಿಂಗೆ ನಾವು ಅಯ್ಯೋ ಅನ್ಸತಿ ಇರ್ತಾ. ಈ ಮನೆಯಲ್ಲಿ ಇರಲು ಅರ್ಹತೆ ಇಲ್ಲದ ಇಬ್ಬರು ಸದಸ್ಯರ ಹೆಸರನ್ನು ಸೂಕ್ತ ಕಾರಣಗಳೊಂದಿಗೆ ಈ ಕೂಡಲೇ ತಿಳಿಸಿ. ಲಕ್ಷ್ಮಮ್ಮ, ನರಸಿಂಹಣ್ಣ, ಬಳ್ಳಾಪುರ. ಯಾವ ನೋಡಿಲ್ಲ ನನ್ಗೆ. ಏನ್ ಬಿಟ್ಟಿದ್ದೀಯ ನನ್ನ ಹತ್ರ ನೀನು ನೋಡಕ್ಕೆ? ಏನಿತ್ತು ಇನ್ನೇನಿತ್ತು ನೋಡೋ. ನಾನು ಒಬ್ಳಿದ್ದೀನಿ ನೋಡೋ. ನನ್ನ ಯಾರ್ಗಾರ ಮಾರ್ಕೊಂಡ್ಬಿಡ್ತೀನೋ. ಓಯ್ ಓಯ್ ಅಂತ ನಾಯಿ ಕದ್ರಂಗಲ್ಲ. ಯಾಕೆ? ಏನು ಇಲ್ವಲ್ಲ. ಎಲ್ಲ ದೋಚ್ಕೊಂಡು ಎಲ್ಲ ನಮ್ಮ ಮನೆ ನುಣ್ಣು ತೆಗೆದು ಬಿಟ್ಟಲ್ಲ. ಏನ್ ಯಾವ ನೋಡಿಲ್ಲ ನನ್ಗೆ. ಮೂಗೊಂದು ಇಕ್ಕೊಂಡ್ಬಿಡೋಲೆ. ಮೂಗೊಂದು ಇದನ್ನ ಕಿವಿಗೆ 2 ವಾಲೆ ಇಕ್ಕೊಂಡಿದ್ಯಾ? ಮೂಗೊಂದು ಕಷ್ಟ ಬಿದ್ದು ದುಡ್ದಿರೋ ಕಷ್ಟ ಅಂತಾನೆ ನೋಡು. ಇಲ್ದಿದವೆಲ್ಲ ಮಾತಾಡಿದ್ರೆ ಎತ್ಕೊಂಡ್ ಕೆರಿನಾಗ ಹೊಡ್ಬಿಡ್ತೀನಿ. ಎಷ್ಟು ನೋವು ತಿಂತಾ ಇದೀರಿ ಅಂದ್ರೆ ಅಣ್ಣ, ಅದಕ್ಕೆ ಹೇಳೋದು
ಅವ್ರು ಎಲ್ಲಾ ಬಿಟ್ಟು ನಿಂತು ಬಿಟ್ಟವ್ರೆ. ಅವ್ರಿಗೆ ಏನು ಇಲ್ಲ, ಮಾನ ಮರ್ಯಾದೆ ಶಿವು ರಕ್ತ ಅನ್ನೋದು ಏನು ಇಲ್ಲ. ಒಂದು ಇವತ್ತು ಅವರು ಮಾತಾಡೋ ಮಾತುಗಳು ಯಾವುದು ಎಲ್ಲ ವರ್ಸ್ಟ್ ಮಾತುಗಳು. ಇನ್ನು ನನಗೆ ಇದಕ್ಕೆ ಸಂಬಂಧ ಇಲ್ಲ, ಈ ನನ್ನ ಮಕ್ಕಳಕ್ಕ ನನಗಿನ್ನು ಸಂಬಂಧ ಇಲ್ಲ, ನೀವು ಏನಾನ ಮಾಡ್ಕೊಳ್ರಿ, ನನಗೆ ಅದಕ್ಕೆ ಸಂಬಂಧ ಇಲ್ಲ. ದೊಡ್ಡ ಸ್ಕೋಪ್ ತಂತೆ ನನ್ನ ಮುಂದೆ ನೀನು ಎಷ್ಟು ಜನ ಕೊಟ್ಟಿದ್ ನನ್ನ ಮಗನಲ್ಲ ಅಮ್ಮ. ನರಸಿಂಹರಾಜು, ನೀವು ಈ ಕೂಡಲೇ ಬಿಗ್ ಬಾಸ್ ಮನೆಯಿಂದ ಹೊರಬಂದು ಬಿಗ್ ಬಾಸ್ ಆದೇಶಿಸುತ್ತಾರೆ. ಯಾ ಕಡಿಕೆ ತಾಯಿ ಇದಕ್ಕೆ ಮಂತ್ರಾಲಯಕ್ಕೆ ಹೋದ್ರು ಗುಂಜೆ ಆಗೋದು ಹೋಗ ಮತ್ತೆ ಹೌದು ಸ್ವಾಮಿ, ಹೌದು ಸ್ವಾಮಿ. ಯಾರು ಹೇಳಿ ನೀವು? ನಾನ್ ಕಣೋ ಕಂದ. ಯಾರು ಹೇಳಿ? ಲೇ ನಾನ್ ಕಣೋ ಕೂದ್ಲು ಸ್ವಾಮಿ. ಇವರು ಎತ್ತ ಹೋದ್ರು ನನ್ನ ಮಕ್ಳೇ. ನಾನ್ ಸುನಂದಮ್ಮ. ನಾನ್ ರೀ ಲಲ್ಲಿ. ನಾನ್ ಸೋಮಣ್ಣ. ನಾನ್ ರತ್ನಿತಮ್ಮ. ನಾನ್ ರಾಜಾಜಿನಗರದಿಂದ ಗುಂಡ. ನಾನ್ ಪಾರ್ವತಿ. ಕಿಲಿ ಕಿಲಿ ಕೋಮ್ಲಾ. ಬರೇ ಇಂತ ಕಿತ್ತೋದ ಏನ್ ಕರ್ಮ ಮಾಡಿದ್ನು. ಇದು ಎಂತದು ಯಾವ್ದೋ ದೇವಸ್ಥಾನ ಹೊರಟಿದ್ದು ಅವ ಅಂತಾರ ಇಂಥವ್ರಿಗೇನು. ಬೆಳಗ್ಗೆ 8:05. ಕಂದ. ಎದ್ದ ನನ್ನ ಮಗ ಒಂದ್ ಸಹಾಯ ಏನು ಶುರು. ಕಂದ ನನ್ನ ಮಗನ್ ಬೆಳಗ್ಗೆ ಕೇಳ್ಬೇಕು. ದೊಡ್ಡ ಸ್ಕೋಪ್ ತಂತೆ ನನ್ನ ಮುಂದೆ ನೀನು. ತೊಳ್ಕಣ ಕೈ ಇಲ್ದಂಗ್ ಮಾಡ್ಬಿಡ್ತೀನಿ. ನನ್ನ ಶಕ್ತಿ ಬಗ್ಗೆ ಗೊತ್ತಾಯ್ತಲ್ಲ ನಿನ್ಗೆ. ಬೆಳಗ್ಗೆ ಬಯಸ್ಕೊಳ್ಳೋದು ಇವರು ಬರೇ ಮಾತು ಹೆಸರು ಕೈ ಇಲ್ದಂಗ್ ಮಾಡ್ತೀನಿ, ಮಾಡ್ತೇನೆ. ಯಾರಿಗೋ ಬೈತಿದ್ಯಾ ಕಂದ? ಯಾರಿಗೋ ಬೈತಿದ್ಯಾ? ಇಲ್ಲಿ ಯಾರೋ ಒಬ್ರು ಹೋದ್ರೆ ಅವ್ರಿಗೆ ನಿನ್ ಬಾಯಿ ಮಗನೇ, ನಿನ್ ಬಾಯಿ ಹೋಗೋದಾರೆ ಸಹಾಯ. ಯಾಕೋ ಬೇಜಾರಾಗಿದ್ಯಾ? ಗ್ಯಾರಂಟಿ ಇವತ್ತು ಆಚೆ ಕಡೆಗೆ ಚಾಟ ಗ್ಯಾರಂಟಿ. ಹಾಕೊಂಬೇಡ ನೀನು. ಅಯ್ಯೋ ರೇಖೆ ಮುಟ್ರು. ಬೆಳಗ್ಗೆ 9:40. ಸಾರು ಏನ್ ಮಾಡಿದಿಲ್ಲ ಮಗ ಸಾರು? ನಮ್ಮು ನೀನು ಅಕ್ಕಿ ಇಲ್ಲ, ಬೇಳೆ ಇಲ್ಲ, ರಾಗಿ ಇಲ್ಲ, ಸಕ್ಕರೆ ಇಲ್ಲ, ಎಣ್ಣೆ ಇಲ್ಲ, ಸೋಪ್ ಇಲ್ಲ, ಸೋಪಿನ ಪುಡಿ ಇಲ್ಲ, ಬೇಳೆ ಇಲ್ಲ, ಅಕ್ಕಿ ಇಲ್ಲ, ರಾಗಿ ಇಲ್ಲ, ಎಣ್ಣೆ ಇಲ್ಲ, ಓಕಿ ಇಲ್ಲ, ಅಕ್ಕಿ ಇಲ್ಲ, ರೇಷನ್ ಕೊಂಡ್ಬಿಟ್ಟು ನೀನು. ನಾನ್ ಹೇಳ್ತಿರೋದಾಗ ಏನೋ ತಪ್ಪಿದ್ರ ನೀನ್ ತಿಂದ್ ನನ್ ಮಕ್ಕುಗಿ ನಾನು ಉಗಿಸ್ಕೊಂತೀನಿ. ನೀನ್ ತಿಂದ್ಬಿಟ್ಟಿ ನನಗ್ ಮಕ್ಕುಗಿ ನಾನು ಊಟನ ಬೇಡ ಏನ್ ಬೇಡ ಹೋಗ ಪಿಕ್ಕೆ ತಾಯಿ ನಿಮ್ಮ ಅವು ತಿನ್ಕ ಹೋಗಿ ನೀ ತಾಯಿನ ಕಂದ. ನನಗೆ ಬೆಳಿಗ್ಗೆ ಅವರೆಕಾಳು ಉಪ್ಪಿಡ್ತಿದ್ದು ಹಂಗಂಗೆ ಬತ್ತಾಯ್ತಲೆ. ಅದಕ್ಕೆ ನಾವೇನ್ ಮಾಡೋಣ ಬಂದು ಇದು ಬಟ್ಟೆ ತುರ್ಕನ ಬರ್ಬಾರ್ದು ಅಂತ. ಲೇ ಅವರೆಕಾಳು ತಿಂದಿದೆ ಕಣ, ಹಂಗಂಗೆ ಬತ್ತೈತೆ. ಏನ್ ಮಾಡೋದು ಹೇಳಿ ನಾವು? ಜಲ್ಡೆ ಹಿಡಿಬೇಕು ಕಣ, ಜಲ್ಡೆ ಹಿಡಿಬೇಕು. ಕಾಳೆಲ್ಲ ಹಂಗೆ ಬಂದ್ಬಿಡೈತೆ. ನೀವು ಬಾತ್ರೂಮ್ ಹೋಗಕ್ ಬಂದು ನಾನು ಜಲ್ಡೆ ಹಿಡಿಯೋಣ? ಅಲ್ಲಪ್ಪ, ಊಟ ಮಾಡ್ಬೇಕು. ಬಾತ್ರೂಮ್ಗೆ ಜಲ್ಡೆ ಇಕ್ತಿದೀನಿ, ಅದ್ರೊಳಗೆ ಕಾಳು ಎಲ್ಲ ಬೇರೆ ಆಗುತ್ತೆ, ಇನ್ಮೇ ಮಿಕ್ಕಿದೆಲ್ಲ ಬೇರೆ ಆಗುತ್ತೆ. ಕಾಳು ತಿರ್ಗಾ ಬೆಳಗ್ಗೆ ಸಾರು ಮಾಡ್ತೀವೋ. ಅಯ್ಯೋ ಚಿನ್ನ ಅನ್ನನು ಬೇಡ ಬರಮದಕ್ಕ ಇದೆ ಊಟ ಬೇಡ ತಗಬ ಇಲ್ಲಿ ಹೋದು. ಸ್ವಾಮಿಗಳೇ ನಮಸ್ಕಾರ. ನಮಸ್ಕಾರ, ನಿಮ್ ಪಾದಕ್ ನಮಸ್ಕಾರ. ಅಲ್ಲಪ್ಪ, ಬೆಳಗ್ಗೆ 11:10. ಆಯ್ತಕ್ಕ ಇದು ಕಾಫಿ. ನಮ್ಮು ನೀನು ಅಕ್ಕಿ ಇಲ್ಲ, ಬೇಳೆ ಇಲ್ಲ, ರಾಗಿ ಇಲ್ಲ, ಸಕ್ಕರೆ ಇಲ್ಲ, ಎಣ್ಣೆ ಇಲ್ಲ, ಎಣ್ಣೆ ಇಲ್ಲ, ಸೋಪ್ ಇಲ್ಲ, ಸೋಪಿನ ಪುಡಿ ಇಲ್ಲ, ಬೇಳೆ ಇಲ್ಲ, ಬುದ್ಧಿ ಹೇಳಮ್ಮ ಅವ್ರಿಗೆ. ಅಕ್ಕಿ ಇಲ್ಲ, ರಾಗಿ ಇಲ್ಲ, ಎಣ್ಣೆ ಇಲ್ಲ. ನೀನ್ ಒಬ್ರು ಕೊಟ್ಟಿದ್ದೆ ನೀನು? ಅಲ್ಲ ನೀನ್ ಅಪ್ಪ ಅಮ್ಮ ಕೊಟ್ಟಿದ್ದೆ ನೀನು? ಏನಪ್ಪ ಇದು ಕರ್ಮ ನಮ್ದು. 30 kg ಮಟನ್ನು, 600 kg ಚಿಕನ್ನು, 1 ಬಾಕ್ಸ್ ಐಸ್ ಕ್ರೀಮು, ಆಮೇಲೆ ಬೀಡ ತಗೊಂಡು ಬಾ. ನೀನ್ ಕರೆಕ್ಟ್ ಆಗಿ ನಿನ್ ಅಮ್ಮನ್ ನಿನ್ನ ಅಮ್ಮನ ಇಷ್ಟೆಲ್ಲ ಐಟಮ್ ಯಾವ ಮಗ ಕೊಡ್ತಾನಲ್ಲ ಮುಟ್ಟಿದ್ ನನ್ ಮಗನೇ. ತಡಿಯೋದೊಳ ಇದ್ರ ಮೇಲೆ ಗುಂಜಾಡ್ದಂಗ್ ಆಡ್ಬೇಡ ನೀನು. ಈಗ ನೀನು ಒಬ್ಬ ಹಿಂಗ್ ದೊಡ್ಡ ಮನುಷ್ಯ ಆಗಿ ರೇಷನ್ ಕೊಡ್ತಾನೆ ಇದ್ರೆ ನಾವೇ
ನಾನು ಅವನಮ್ಮ ನೀನು ಅಕ್ಕಿ ಇಲ್ಲ, ಬೇಳೆ ಇಲ್ಲ, ರಾಗಿ ಇಲ್ಲ, ಸಕ್ಕರೆ ಇಲ್ಲ, ಎಣ್ಣೆ ಇಲ್ಲ. ಕಾಯಿನ ಅಮ್ಮನ್ನ ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಓದಂಗ್ ಹೋಗ್ತಿರಲ್ಲ ಒಂದೇ ಸಮ ಹಂಗನ ಹೊರಗನ ಹೋಗಲ್ವಲ್ಲ ನೀನ್ ತಾಯಿನ. ಬೆಳಗ್ಗೆ 11:40. ಈ ಮನೆಯಲ್ಲಿ ಇರಲು ಅರ್ಹತೆ ಇಲ್ಲದ ಇಬ್ಬರು ಸದಸ್ಯರ ಹೆಸರನ್ನು ಸೂಕ್ತ ಕಾರಣಗಳೊಂದಿಗೆ ಈ ಕೂಡಲೇ ತಿಳಿಸಿ. ಸ್ವಾಮಿ ಕಾರಣ ಬರೇ ಮಾತು ಹೆಸರು ಕೈಯಿಂದಾಗ ಮಾಡ್ತೇನೆ. ನಿಮ್ಮ ಎರಡನೇ ಆಯ್ಕೆ ಲಕ್ಷ್ಮಮ್ಮ ಈ ವಾರ ಮನೆಯಿಂದ ಹೊರ ಹೋಗಲು ನೇರವಾಗಿ ನಾಮಿನೇಟ್ ಆಗಿದ್ದಾರೆ. ನೀವಿನ್ನು ಹೊರಡಬಹುದು. ನಿನ್ ಬಾಯಿಗೆ ಮಣ್ಣಾಕಲ್ಲ ಮಗನೆ. ನಿಮ್ಮಮ್ಮ ಕುಡಕ್ ಮುಂದೆ ನಿಮ್ಮ ಹೇಳ್ರಿ ಬಿಟ್ಟಿದೆ ಕುಡ್ದು ಬಿಡ್ದ ಅಣ್ಣ. ಓ ನರಸಿಂಹಣ್ಣ, ಓ ಹಲ್ಕ ಮತ್ ಮಾತಾಡ್ಬಾರ್ದು. ಏನ್ ಕಣ ಏನ್ ಮಾತಾಡೋದ್ ನೀನು? ಈ ತರ ಹಲ್ಕ ಮತ್ ಮಾತಾಡ್ಬಾರ್ದು ಅಂತ ಗೊತ್ತಾಗಲ್ವ ನಿನ್ಗೆ? ನೀ ಎಷ್ಟು ಜನ ಕೊಟ್ಟಿದ್ದ ನಿಮ್ಮ ಮುಂದಿನ ಈಗ ನೀನೆಲ್ಲ ಹೇಳಿದ್ದು ಏನಂತ ಹೇಳಿದಾಳು? ತಲೆ ಕೆಡ್ ಸಿಗ್ತಾರಪ್ಪ ಇವ್ರ ತಾಯಿನ. ಮಗ ಏನ್ ಮಾಡೋದು ಇವ್ರು? ನರಸಿಂಹ ಬಳ್ಳಾಪುರ ತಾಯಿನ ತಿಕ್ಲಿ ಹಿಡ್ದೇನ ನನಗೆ. ನಮ್ಮ ಸ್ವಾಮಿಗೆ ನಾವು ಲಂಗಡ ಮಗನೇ ಮುಚ್ಚ ಬಾಯಿಲೆ ಮಗನೆ. ಕಿತ್ತೋಗಿರವು ಹಳೇವು ಚಪ್ಲಿ. ಓ ಹಂಗ ಆಯ್ತು. ನರಸಿಂಹ ಬಳ್ಳಾಪುರ. ಅಯ್ಯೋ ತಾಯಿನ ಹೋಗತ್ತ. ಮುಂದಾರ ನಿಮ್ಮ ಅಮ್ಮ ನೀನು ನಾಯಂತೀಯ ಲೌಡ್ ಮಾತಾಡ ನೋಡಿ. ಅವ್ರೆಲ್ಲ ಒಂದೇ ಗುಂಪು ಏನ ಇವ್ರದು. ನರಸಿಂಹಣ್ಣ ಊರ್ದು ಆಗ್ತಾ ಇತ್ತು. ಅದಕ್ಕೆ ತಿರ್ಗಾ ಸಿಮಣ್ಣ ಕಿತ್ತ ನೀವು ತಾಯಿನ. ಸಂಜೆ 4:55. ಕಂದ ಓ ಎಲ್ಗೋಗ್ತಿದ್ಯೋ? ಬಾತ್ರೂಮ್. ಯಾಕೋ ಅರ್ಜೆಂಟ್ ಆಗೈತೆ. ನೀನು ಜಲ್ಡೆ ತಗೊಂಡಿದ್ಯಾನ? ನೀನು ಜಲ್ಡೆ ತಗೊಂಡೋಗೋ. ಅಲ್ಲ ಕಣ, ಜಲ್ಡೆ ತಗೊಂಡ ಕಾಳು ಕಡ್ಡಿ ಎಲ್ಲ ವೇಸ್ಟ್ ಮಾಡ್ಬೇಡ. ಸುಮ್ನೆ ಏನಕ್ಕೆ ವೇಸ್ಟ್ ಮಾಡ್ತೀಯ? ಹೊರಗಡೆ ಹೋಗ್ತಾರ ನಾನು. ಜಲ್ಡೆ ಒಳಗ್ ಹಾಕು. ಆಮೇಲೆ ನೀರಲ್ಲಿ ಜಾಲ್ಸು. ನೀರಲ್ಲಿ ಜಾಲ್ಸ್ಬಿಟ್ಟು ಮಿಕ್ಕಿದ ಕಾಳು ಕಡ್ಡಿ ಏನ್ ಬರ್ತದ ವಾಪಸ್ ತಾಂಬ. ಏನ್ರಾಗೆ? ಅದೇ ಜಲ್ಡೆ ಒಳಗೆ ಕಕ್ಕ ಮಾಡು. ಕಕ್ಕ ಮಾಡ್ಬಿಡು. ಅದೇ ನೀರಾಗಿ ಹಿಂಗ್ ಜಾಲ್ಸು. ಇದೆಲ್ಲ ಹೋಗುತ್ತೆ. ಕಾಳು ಕಡ್ಡಿ ಮಿಗುತ್ತಾರ ತಗೊಂಡ್ ಮನೆಗ್ ಕೊಡು, ಸಾರು ಮಾಡ್ತಾರೆ. ಅಲ್ಲ ಅನ್ನ ತಿಂತ ಮಾತಾಡ್ತಾ ಇದ್ದೆ ನೀನು. ಜಲ್ದಿರ್ಕೊಂಬರ ನಾವು. ಒಳ್ಳೆ ಸ್ವಾಮಿ ಹತ್ರ ಬಂದ್ಬಿಡಿ. ಹಿಂಗೆ ಎಷ್ಟು ಜನಕ್ಕೆ ಹಿಂಗೆ. ರಾತ್ರಿ 9:40. ನೀನ್ ಮತ್ತೆ ಹೆಂಗಸ್ರು ಮನೆ ಕಂಡಿರ್ತಾವ, ಊಸ್ ಬಿಟ್ಕೊಂಡ್ ಅಲ್ಲೇ ಮನೆ ಕಂಡಿದ್ಯಾನೋ? ಏನ್ರಿ ನೀವು ಬಾಳ ಮಾತು ಇಲ್ಲಿ ಬಾಯಿ ಒಳಗೆ ಕೂಸ್ಬಿಟ್ಟಿಲ್ಲ. ಅಲ್ಲ ಕಣೋ, ಪಂಚೆ ಉಟ್ಕೊಂಡ ಅಮ್ಮದಿರತ್ತ ಮನೆ ಕಂತಿಯಲ್ಲ, ಅರ್ಧ ರಾತ್ರಿಗೆಲ್ಲ ಬಿಚ್ಕೊಂಡ್ ಅದೆಲ್ಲ ಇದಾಗಿ ಎಲ್ಲ ಮ್ಯಾಕೆ ಅವ್ರ ನೋಡ್ಕೊಂಡು ಬೆಳಗ್ಗೆ ನೀನ್ ದರ್ಶನ ಮಾಡ್ಬೇಕನ? ಅಮ್ಮನ ನಮ್ಮ ಹೆಂಗಸರಿಗೆ ಗೊತ್ತಿಲ್ವಲ್ಲ ಎಲ್ಲ ಪೂರ್ತಿ ನೀನ್ ಹೇಳ್ತೀಯಲ್ಲ. ಹಂಗಾದ್ರೆ ನನ್ ನೆಂಟ್ರ ನೀನು ಲೆಕ್ಕದ ಕುಡ್ದು ಬಿಟ್ಟು ಯಾರಿಗ ತಲೆ ತಿಂತ ಕಾಣೋದು. ಲೇ ನರಸಿಂಹ, ಹೋದ್ರಿ ಬರೀ ಇವ್ರು ಹಿಂಗೆ ಹೇಳ್ತಾರಲ್ಲ ನಮ್ ಮನೆ ತೊಗಿಯಾಗಿ. ನರಸಿಂಹ ನರಸಿಂಹ ಗುಂಜಿಕ್ಕವು ಅವೆಲ್ಲ ಗೊತ್ತಿಲ್ಲ. ಮನೆಯಿಂದ ಈಚಿಗ್ ಬಾ. ಏನಪ್ಪ ಇದು ಕರ್ಮ ನಮ್ದು. ಬೆಳಗ್ಗೆ 8:05. ಅಣ್ಣ ಹೊಟ್ಟೆ ನೋವಾಯ್ತಲ್ಲ, ಏನಣ್ಣ ಔಷಧಿ ಹೇಳೋಣ ಹೊಟ್ಟೆ ನೋವಿಗೆ? ಹೊಟ್ಟೆ ನೋವಿಗೆ ಸೋಡಾ ಕುಡಿವಿ. ಆಮೇಲೆ ಗುಳ್ಕನ್ನು ಬಾಳೆಹಣ್ಣು. ಇದು ಬೇದಿ ವರ್ಗ ಇನ್ ನೋಡ್ಕ ನೀನು ಊರ್ ಬಾಗ್ಲಾಗದಂಗೆ ವರ್ಕ. ಅಣ್ಣ ಬೇದಿ ಹೋದ್ರೆ ಎಲ್ಲ ಗೊಣ್ಗೊಣ್ಣೆ ಕಡ್ಡಿ ತಂಡಿ ಎಲ್ಲ ಕೆದಕ್. ಬೆಳಗ್ಗೆ 9:40. ಎಷ್ಟ್ ಗೆತ್ಕೊಂಬಂದ? ನಾವು ಕೇಳಿದೀವಿ, ಗಂಡ್ಸತ್ ಮುಂಡಿ ಇರ್ತಾವ ದುಡ್ಡು ಇಸ್ಕೊಂಬಂದ್ ಫೈನಾನ್ಸ್ ಬಿಟ್ಟಂಗ ಅಲ್ಲ ಇಲ್ಲಿ. ಯಾಕೆ ಆತರ ಮಾತಾಡ್ತಿದ್ಯಾ? ಬತ್ತಿ ಖಾಲಿ ಇಕ್ತಿ ಹಂಗಾರ ನೀನು? ನಾವೇನ್ ಕುಡುಕ್ ನನ್ ಮಕ್ಕಳ್ರನ್ನ? ಬೆಳಗ್ಗೆ 11:10. ಕೆರೆ ಕಡೆಗೆ ಹೋಗಿ ಬಂದಿದ್ರ ಅಲ್ಲ? ಹಂಗಂದ್ರೆ ಏನೋ ಕೆರೆ ಕಡಿಕೆ ಯಾಕೋ?
ಕೆರೆ ಕಡಿಕ್ ಹೋಗ್ ಬಂದ್ರ ಅಂದ್ರೆ ಏನಕ್ಕೆ ಅಂತ ಈ ಕೇಳು. ಕೆರೆ ಗಡಿಗೆ ಇನ್ನೇನ್ ಕೊಯ್ ಬರ್ತಾರೆ, ಹೊರಗಡಿಕೆ ಆಚೆ ಗಡಿಗೆ ಕೊಯ್ ಬಂದಾರ ಅಂತ ಹೇಳಿದ್ದು. ಓಹ್, ಅಲ್ಲಿ ಬಾತ್ರೂಮ್ ತೊಳ್ಕೊಳಕ್ಕೆ ಅಂತನಾ? ಅಲ್ಲೇ ಅಲ್ವ ನೀರ್ ಸಿಗೋದು. ನಾವ್ ತೊಳ್ಕೊಳಲ್ಲ ಕಣ, ಬರೀ ಒರ್ಸ್ಕೊಳೋದು ಪೇಪರ್ಗೆ. ಬಿಡಿ, ಹೆಂಗನ ಮಾಡ್ಕೊಂಡು ಹಂಗೆ ಇದು ನಿಮ್ಮನ್ನ ಬಿಡಿ, ಸಾಕ್, ಕ್ಲೋಸ್. ನಾವು ಪೇಪರ್ ತಗೊಂಡೋಗಿರ್ತೀವಿ ಕಣೋ, ಇಂಗ್ಲಿಷ್ ಪೇಪರ್ ತಗೊಂಡೋಗಿ ಹಂಗೆ ಹೋಗಿದ ಹಂಗೆ ಕ್ಲೀನ್ ಆಗಿ ಒರ್ಸ್ಕೊಂಡ್ ಬಂದ್ಬಿಡ್ತೀವಿ. ನೀರ್ ಯಾಕೆ ವೇಸ್ಟ್ ಮಾಡ್ಬೇಕು? ನೀರ್ ವೇಸ್ಟ್ ಮಾಡಿದ್ರೆ ಹಂಗೆ ನಿಮ್ ಇದನ್ ಮಾಡ್ಸ್ಕೊಂಬ, ನೀರ್ ವೇಸ್ಟ್ ಮಾಡ್ಕೊಂತಾರೆ ಅಂತೆ. ನೀನ್ ಸ್ವಾಮಿ, ನಾನು ಪೇಪರ್ ವರ್ಷ ನನ್ನ ಮಗ, ನೀನ್ ಸ್ವಾಮಿ ನೀನು ಕಂದ. ನೋಡ, ಈಗ ಆತರ ಎಲ್ಲ ಮಾತಾಡಕ್ ಹೋಗ್ಬೇಡ. ಪೇಪರ್ ದೇವ್ಗಳಿರ್ತಾವ, ಪೇಪರ್ ವರ್ಷ ಪೂಜೆ ಮಾಡಿದೆ ಅಲ್ಲ ಕಣ, ತಡಿಯೋ ಕಂದ. ನಾನ್ ಹೇಳೋದೇನ್ ಗೊತ್ತಾ, ಅದು ಅವ್ರವ್ರ ಇಷ್ಟ ಕಣೋ. ಒಂದ್ ನಿಮಿಷ ನೀನು ನಾನ್ ಮಾತಾಡಕ ನನ್ ಟೈಮ್ ಕೊಡ್ಬೇಕು, ನೀನು ಸಮಯ ಕೊಡ್ಬೇಕು. ನೀನು ನಾನ್ ಮಾತಾಡಿದ್ಮೇಲೆ ನೀನ್ ಏನ್ ಬೇಕಾದ್ರು ಮಾತಾಡು. ಏನ್ ಗೊತ್ತಾನೋ ಕಂದ, ಈಗ ನೀರಲ್ಲಿ ತೊಳ್ಕೊಂಡ್ರೆ ಹೋಗುತ್ತೆ, ಪೇಪರ್ ಆಗಿ ಒರ್ಸ್ಕೊಂಡ್ರೆ ಹೋಗುತ್ತೆ. ಹಂಗೆ ಇದ್ರೆ ಏನಾಗುತ್ತೆ? ಹಂಗೆ ಇದ್ರೆ ಇದು ಸತ್ನಾಯಿ ವಾಸನೆ ಬರ್ತೈತೆ. ಇಲ್ಲ, ಬರಲ್ಲ. ಬೇಕಾದ್ರೆ ಇದ್ದು ನೋಡು ನೀನ್ ಒಂದ್ ವಾರ ಹಂಗೆ ಹೇಳೋಣ. ಬಾತ್ರೂಮ್ ಹೋಗ್ಬಿಟ್ಟು ತೊಳ್ಕೊಂಬೇಡ. ಹಂಗೆ ಅಂಡರ್ವೇರ್ ಹಾಕೊಂಡ್ ಹಂಗೆ ಪ್ಯಾಂಟ್ ಹಾಕೊಂಡ್ ಓಡಾಡ್ತಾರೆ. ಹಂಗೆ ದಿವಸ ಹೋಗ್ತಾ ಇರು, ತೊಳ್ಕೊಂಬೇಡ. ಆಮೇಲೆ ಆಮೇಲೆ ಏನಾಗುತ್ತೆ ಅಂತ ನೀನೇ ನೋಡ, ಗೊತ್ತಾಗುತ್ತೆ. ಯಾರನ್ನ ಅಕ್ಕಪಕ್ಕದಾಗ ಓಡಾಡೋ ಜನಕ್ಕೆ ಇದು ನನ್ನ ಮಗ್ಗೆ ಏನೋ ಆಯ್ತು ಅಂತ ಕಲ್ಲಾಗಸ್ತಾರೆ, ಅಂದ್ರೆ ಯಾವ್ದನ್ನ ಉಚ್ಚಾಸ್ಪತ್ರೆ ತಿಕ್ಲಿಡ್ದ ಇದೆ ಅಂತ ಅಂತಾರೆ. ಅಕ್ಕಪಕ್ಕದಾಗ ಓಡಾಡೋ ನೀನ್ ಅಂಡರ್ವೇರ್ ಬಿಚ್ಚಿ ಕೂಸ್ ನೋಡಕ್ ಬರ್ತಾರ. ಎತ್ತೋದ್ರು ಹತ್ಲೆ ಬರ್ತಾನಲ್ಲ ಕಾಳನ ಸ್ವಾಮಿಗಳು. ಕಂದ ನಾನು ಗುಂಜಕ್ಕ ತಡಿಯೋ ಕಂದ. ಮೊನ್ನೆ ಎಲ್ಲೋ ಕ್ಷೇತ್ರಕ್ಕೆ ಹೋಗಿದ್ದಲ್ಲ, ಒಳ್ಳೆ ಪುಣ್ಯ ಕ್ಷೇತ್ರಕ್ಕೆ. ಎಲ್ಲೋ ಯಾಕೆ ಕ್ಷೇತ್ರಕ್ಕೆ ಹೋಗಿಲ್ಲ? ನಿಂದು ನೀರ್ ಮುಟ್ಟೋಗ್ ಮೊದ್ಲು. ಯಾರು? ನಾನು ನೀರ್ ಮುಟ್ಟಲ್ಲ. ನೀರ್ ಬಿಡ್ತೀರ ಸ್ವಾಮಿಗೆ ನಾ ಗುಂಜಕ್ಕ. ಸಂಜೆ 4:55. ನರಸಿಂಹರಾಜು ಅನ್ನ ನಿಮ್ಮ ಓಯ್ ಏನು ಅಲ್ಲಿ ಅವ್ರಿಗೆ ಕೊಟ್ಟರದಕ್ ಮೆಟ್ಟವ್ರದ್ದು ಹಂಗ್ ಹೋಯ್ತಾವ್ರೆ. ನಿಮ್ಮ ನನ್ಗೆ ಯಾವ್ದು ನಿನ್ ಇಷ್ಟ? ನೀನ್ BP ರೈಸ್ ಮಾಡ್ಕೊಂತಿದೀಯ, ನಾನ್ ರೈಸ್ ಮಾಡ್ಕೊಂತ ಇಲ್ಲ. ಕೂಲ್. ಯಾಕೆ ಕೂಲು? ನರಸಿಂಹಣ್ಣ ಬಳ್ಳಾಪುರ. ನೀನು ಎಷ್ಟು ಹಾಳು ಮಾಡಿ ಮುಂಡಲ್ಲ ನೀನ್ ತಾಯಿನ ಹುಟ್ಟಿದ್ ಮುಂಡೆ. ನರಸಿಂಹರಾಜು ಬಳ್ಳಾಪುರ. ನೀನ್ ಎಷ್ಟು ಜನ ಹುಟ್ಟಿದ್ ನನ್ನ ಮಗನಲ್ಲ. ಅವ್ನ ಅಮ್ಮ ನಿನ್ನಂತ ಹುಚ್ಚಿಡಿ ಕರು ಇದು ದೇಶದಾಗೆ ಸಿಗಲ್ಲ. ಕುಡಿದ್ಬಿಟ್ಟು ನನ್ನ ಮಗನ ಬಿಟ್ಟು ಎಣ್ಣೆ ಕುಡಿದ್ ನೋಡು, ನಮ್ಮ ತಲೆ ತಿನ್ನದ. ನರಸಿಂಹಣ್ಣ ಬಳ್ಳಾಪುರ. ತಾಯಿನ ಎಂತ ದೊಡ್ಡ ಹುಚ್ಚು ನನ್ನ ಮಕ್ಳವ್ರು. ನಮ್ಮನ್ನ ಏನ್ ಕರ್ಮನಪ್ಪ ಇದು. ನಮ್ಮ ಅದ್ದಾಗಿ ಕುಗ್ಗಿತಲ್ಲೋ, ನಿನ್ನ ಅದ್ದಾಗಿ ಕುಗ್ಗಿತಲ್ಲೋ. ಅಲ್ಲಿ ಅಷ್ಟೊಂದ್ ಬೇಜಾರಾಯ್ತನಪ್ಪ ನಮ್ಮ ಮೇಲೆ. ಗ್ಯಾಸ್ಟ್ರಿಕ್. ನೀನು ನನ್ನ ಹತ್ರ ತರ್ಲೆ ಅವ್ನು ನಮಸ್ಕಾರ ಸುಮ್ನೆ ನಮಸ್ಕಾರ ಅಂದ್ರೆ ಹೇಳಕ್ ನಾಲ್ಕನೇ ಇಲ್ದಾಗ ಮಾಡ್ಬಿಡ್ತೀನಿ ನಿನ್ಗೆ. ಏನಕ್ ಮಾತಾಡ್ತಾ ಇರೋದ್ ನಾವು? ನೀನ್ ದೊಡ್ಡ VVIP ನೀನು. BN ಅಂತ ಏನೋ BN ಅಂದ್ರೆ? ಬಿ ಅಂದ್ರೆ ಬಳ್ಳಾಪುರ, N ಅಂದ್ರೆ ನಕ್ತಿಯಪ್ಪ ಅಂತ. ಮುಚ್ಚ ಬಾಯ್ ಲೈ. ಮಳೆ ಬಂದ್ರೆ 4 ತಾಸು ಸೋರ್ತೈತೆ, ಬಕೆಟ್ ಇಟ್ಕೊಂಡು ಓಡಾಡ್ತೀಯ, ನಮಸ್ಕಾರ. ನೀನ್ ಏನೇನ್ ಮಾಡ್ತೀಯ ಏನೇನ್ ಬಿಡ್ತೀಯ ನಾನು ಇಲ್ಲಿಂದನೇ ಕೂತ್ಕೊಂಡು ನೋಡ್ತೀನಿ. ನನಗೇನ್ ಬೇಕಾಯ್ತು ಬೆಳಿಗ್ಗೆ ಇದೇನು ಅಂತ ಹೇಳ, ನಾವು ಏನ್ ಕತೆ ಅಂತ ಹೇಳೋಣ. ನಮ್ಗೆ ಹಿಂಗೆ ಆಗೋದ್ರೆ ಹೆಂಗೆ ನಾವು ಜೀವನ ನಮ್ದು? ನಮ್ಮನ್ನಾರ ನೀನ್ ಮಾನ ಮರ್ಯಾದೆ ಐತ ಅಂತ ಅವನ್ಯಾರು ನಮ್ಮನ್ನಾರ ಆನೆ ಏಣಿ ಹಾಕೊಂಡತ್ತ ಹೊರತು ನಿನಗೆ ಬಂತೇನು? ಮಾನ ಮರ್ಯಾದೆ ಐತ, ಆನೆ ದೇವ್ರು ಅಂತ ಅವನ್ಯಾರ ತೆಗೆದುಕೊಂಡವನಾಗ್ಲಿ. ಇನ್ನೆಷ್ಟು ಕುಡ್ದಿರ್ಬೇಕು? ಯಾರನ್ನ ಹಿಡ್ಕೊಂಡಲ್ಲಿ ಪಕ್ಕದಾಗ ಹಂಗಿಂಗೆ ಬರ್ತ ಚಚ್ಬಿಟ್ರಪ್ಪ ಅವನಿಗೆ. ಇನ್ನು ಅವನಿಗೆ ಗಾಳಿ ಹಿಡ್ದಾಗ ಈಗ ಸ್ವಾಮಿನ ಯಾರು ಕಾಣ ನಂಗೆ. ನಾನು ಅವಾಗೆಲ್ಲ ಡ್ರಾಯರ್ ಎಲ್ಲ ಸುಟ್ಟ ಹಾಕ್ಯವ್ರಿ. ನಿಮ್ ಸವಾಸ ಸಾಕು ಲೇ ಮಗನೇ. ನನ್ ಮಗನೇ ಅಂತ ಅಂದ್ರೆ ಇನ್ನೊಂದ್ಸಲ ಅದೇ ನಮ್ ಜಾಟ್ ಗಿಡ್ಸು ನಮ್ಮ ಅಪ್ಪನೇ ಮಗನೇ ಅಂತ ಕರ್ದಿಲ್ಲ. ಬೆಳಗ್ಗೆ 8:05.
ಸಂಜೆ 4:55. BN ನರಸಿಂಹರಾಜು ಸತ್ತಾಗ್ಬಿಟ್ಟವ್ರೆ ಬಳ್ಳಾಪುರ. BN ನರಸಿಂಹರಾಜ್ ಸತ್ತೋಗ್ಯಾರ ಬಳ್ಳಾಪುರ ಹೂವಣ ಸಾಯಂಕಾಲ ಮಣ್ಣು. BN ನರಸಿಂಹರಾಜ್ ಬಳ್ಳಾಪುರ ನಿಮ್ಮ ಹೇಳ್ತಾ ಇದೆಯಾ? ನಾನು ಗೊತ್ತಿದ್ದು ಸತ್ತಾಗಿ ಮಾಡ್ಬಿಟ್ಟಲ್ಲ. ಯಾಕೆ ಈ ತರ ಮಾತಾಡ್ತಿದ್ದೀನಿ ನೀನು? ಎಲ್ಕಲ್ಕ ಮಾತು ನೀನ್ ಮಾತಾಡಿದ್ಲು ಒಂದು, ನೀನ್ ಆಗ್ಲಿಲ್ಲ ಒಂದು ಮಾತಾಡಿಲ್ವಾ? ನಾನೇನೋ ಮಾತಾಡಿದ್ದೀನಿ ಅವಾಗ್ಲಿಂದ. ತಳಿ ನಾನ್ ಜಿಗಿಟ್ಕೊಂತ ಇದ್ದೀನಿ, ನಾನು ಮನಸ್ಸನ್ನ ಯಾರು ಅಂತ ಜಿಗಿಟ್ಕೊಂತ ಇದ್ದೀನಿ ತಳಿ. ನೀನ್ ಆಗ್ಲಿಂದ ಮಾತಾಡೇ ಅಲ್ವಾ? ಏನ್ ಮಾತಾಡ್ತಿರೋದು? ಏನೇನೋ ಮಾತಾಡುತ್ತೆ ಗಂಧ. ಓ ಏನ್ ಮಾಡ್ತಿದ್ಯೋ? ಚೊಳೆ ಆಗ್ತಾ ಇದ್ದೆ, ಇದನ್ನ ಟವಲ್ ಹೊತ್ಕೊಂಡ್ ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ. ಚಳಿ ಆದ್ರೆ ಪಂಚೋಳಿ ಕೈ ಕಳೋ. ಇದು ಪಂಚ ಪ್ಯಾಂಟ್ ಪಂಚೋಳಿ ಕೈ ಕಳ. ಪಂಚವಳಿಕೆ ಹ್ಮ್ ನೀನು ಸ್ವಾಮಿನ ನೀನು? ಹ್ಞೂ ಕಣ. ಯಾಕೋ? ಅದ್ರೊಳಗೆ ಕೈ ಕಂಡು ಪಂಚೋಳಿ ಕೈ ಕಂಡು ಲಕ 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 ಅನ್ಬೇಕು. ಅಲ್ಲ ನಿನ್ ಸಮೇತ ಸುಟ್ಟು ಹಾಕ್ಬಿಡೋಣ ಅಂತ ಸಿಟ್ಟು ಬರ್ತೈತೆ. ಯಾಕೋ ಗ್ಯಾಸ್ಟ್ರಿಕ್ ಬೇರೆ, ನಮ್ಮ ಯಾಕೋ ಹೊಟ್ಟೆ ನುರಿತೈತೆ. ಇಂಥ ಸೌಂಡ್ ಇಂಥ ಊಸಿಂದ ಆಟ ಕೂಡ ಬದುಕ ಜನ ಇಲ್ಲ ಪ್ರಪಂಚ ಐತಾ? ಮನೆಗೆಲ್ಲ ಸುತ್ಕಂತು. ಅಯ್ಯೋ ಥೂ, ಏನು ವಾಸನೆ ಇದು. ನೀನ್ ಹಿಂಗೆಲ್ಲ ಊಸ್ಬಿಟ್ರೆ ಉಂಕೊಂಡಿದ್ರೆ ಅನ್ನ ಬಂದಿರೋರು ಮನೆಗಿರ್ತಾರ, ದಿಕ್ಕಾಪಾಳಾಗ ಓಡ್ಬಿಡ್ತಾರೆ. ತಿಂಡಿನೂ ಬೇಡ, ಕಾಫಿ ಬೇಡಮ್ಮ, ನಿನ್ ನೋಸಿ ನಾಟ ಕುಡ್ದು ಹೊಟ್ಟೆ ಹೊಡೆದಂಗ ಆಯ್ತು ಅಂತ ಓಡ್ಬಿಡ್ತಾರೆ. ಅಣ್ಣ ನನಗ್ ಮಾತಾಡಕ್ಕೂ ಶಕ್ತಿ ಇಲ್ಲ ಅಣ್ಣ. ಅಮ್ಮ ಏನಪ್ಪಾ ಇದು? ಏನ್ ಹೇಳಿ? ಹೊಟ್ಟೆಗೆ ಊಟ ಇಲ್ದೆ ಅಣ್ಣ, ನಮ್ಗೆ ನಿಜವಾಗ್ಲೂ ಗ್ಯಾಸ್ಟ್ರಿಕ್ ಆಗೈತೆ ಅಣ್ಣ. ಕಂದ ಅಲ್ಲ ಸರ್ ಅಲ್ಕ ಮತ್ ಮಾತಾಡ್ಬೇಡ್ರಿ. ಯಾಕೆ ಹೇಳಿ? ಕೆಟ್ಟ ಪದ ನಾವು ಆತರದವರೆಲ್ಲ ಕೆಟ್ಟ ಪದ ಯೂಸ್ ಮಾಡ್ಬೇಡ್ರಿ ನೀವು. ಅವೇನವು? ಒಂದು ನಿಮಿಷ ಕೇಳ್ರಿ, ಇಲ್ಲಿ ನಾನು ಹೇಳ್ತಿರೋದು. ನೀವು ಕೆಟ್ಟ ಪದ ಯೂಸ್ ಮಾಡಿ, ನಾನೇನು ಅವಾಗ್ಲಿಂದ ಕೆಟ್ಟ ಪದ ಯೂಸ್ ಮಾಡದ್ನಾ? ನಿಮ್ ಒಂದನ ಯೂಸ್ ಮಾಡಿದ್ರ ನನ್ ಮಗನೇ ಅನ್ನ ತಿನ್ನ ಮಾತಾಡು. ತಿನ್ಬಾರ್ದು. ಇವತ್ತು ತಿಂದಂಗೆ ಅನ್ನ ತಿಂದ್ರೆ ಇವತ್ತು ಅನ್ನ ತಿನ್ನ ಮಾತಾಡು. ಅನ್ನ ತಿನ್ನೋದು ಮಗನೇ ಅಮ್ಮನ ಇಲ್ಲಿ ಮನೆ ಬಾಕ್ಲಿಗೆ ನಾವೇನ್ ಕೂಳಿಲ್ದೆ ಬಂದಿಲ್ಲ. ಇಲ್ಲ ನಮ್ಮ ಮನೆ ಅನ್ನ ಇಲ್ಲ, ಗತಿ ಇಲ್ಲ ತಿನ್ನಕ್ಕೆ. ನರಸಿಂಹಣ್ಣ ನಮ್ಮ ಅನ್ನ ಹಾಕ್ಬಿಡಪ್ಪ ಸಾಯತಕ್ಕ, ಮನೆಗ್ ಬಂದು ಇದು ಬಿಡ್ತೀನಿ, ಮನೆ ಬಾಕ್ಲಿಗೆ ಇದು ಬಿಡ್ತೀನಿ, ನೀನ್ ಸೇವೆ ಮಾಡ್ಕೊಂಡು ನೀನ್ ತೊಳ್ಕೊಂಡು ಅಂತ ಬಂದಿಲ್ಲ. ಸುಮ್ಕಿದ್ ನಾವ್ ಕೆರೆನ ಕೊಡ್ಸ್ಕೊಂಡಂಗ ಅಲ್ಲೋಡು ಯಾಕಯ್ಯ? ಏನ್ ಕರ್ಮ ಮಾಡಿ ನಮ್ಮಣ್ಣ ಕೆರೆನ ಉಯ್ದಂಗ್ ಮಾತಾಡ್ತಾರಲ್ಲ. ನರಸಿಂಹರಾಜು ಬಳ್ಳಾಪುರ ಗ್ಯಾಸ್ಟ್ರಿಕ್ ಅನ್ನ ಗ್ಯಾಸ್ಟ್ರಿಕ್ ಏನ್ ಅಷ್ಟು ಇಲ್ಲ. ಯಾವಾಗ ಒಂದೊಂದ್ ಟೈಮು ಇಲ್ಲ ಬಿಡೋಣ, ಹಿಂದೆ ಮುಂದೆ ಇದ್ರೆ ಅಂತ ಕಿತ್ಕಂತಾನೆ ಇರ್ತೈತೆ ಯಾವಾಗ್ಲೂ. ಲೇ ಸ್ವಾಮಿ, ನಿನ್ ಅಚ್ಚುಕಟ್ಟ ತೊಳ್ಕೊಂಬಿಡು, ಇನ್ನೊಬ್ರಿಗೆ ಹೇಳಕ್ ಹೋಗ್ಬೇಡ. ನಿನ್ ತೊಳ್ಕೊಂಬಿಟ್ಟು ಆಮೇಲೆ ಇನ್ನೊಬ್ರಿಗೆ ಹೇಳು. Bye.